ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಮೂಲಕ ಕರ್ನಾಟಕದ ಮನೆ ಮಾತಾಗಿದ್ದ ಮಿಂಚು ಮತ್ತೆ ಸದ್ದು ಮಾಡಿದ್ದು ಕಾಂಟ್ರವರ್ಸಿಯ ಮೂಲಕ. ಇದೀಗ ಆ ಎಲ್ಲ ಕಹಿ ನೆನಪುಗಳನ್ನು ಮರೆತು ಹೊಸದೊಂದು ಬಿಗ್ ಪ್ರಾಜೆಕ್ಟ್ ಮೂಲಕ ಮಿಂಚು ಕಮ್ಬ್ಯಾಕ್ ಮಾಡಿದ್ದಾರೆ. ತನ್ನೊಳಗಿರುವ ಪ್ರತಿಭೆಯನ್ನೇ ಬಳಸಿಕೊಂಡು ಮತ್ತೊಂದಿಷ್ಟು ಪ್ರತಿಭೆಗಳನ್ನು ಜಗತ್ತಿಗೆ ಪರಿಚಯಿಸಲು ಅವರು ಮುಂದಾಗಿದ್ದಾರೆ. ರಾಜ್ಯದ ಹಳ್ಳಿಗಳಲ್ಲಿ ಎಲೆಮರೆಕಾಯಿಯಂತೆ ಇರುವ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಮಹಾನ್ ಕಿಲಾಡಿ ಎಂಬ ಹೊಸ ರಿಯಾಲಿಟಿ ಶೋವನ್ನು ಅವರು ಆರಂಭಿಸಿದ್ದಾರೆ. ಹಾಗಂತ ಈ ಶೋ ಯಾವುದೇ ಚಾನೆಲ್ನಲ್ಲಿ ಪ್ರಸಾರವಾಗೋದಿಲ್ಲ, OTT ಪ್ಲ್ಯಾಟ್ಫಾರ್ಮ್ನಲ್ಲೂ ಪ್ರಸಾರವಾಗೋದಿಲ್ಲ. ಬದಲಾಗಿ ಮಿಂಚು ಅವರ ಯೂಟ್ಯೂಬ್ ವಾಹಿನಿಯಲ್ಲಿ ಈ ಮಹಾನ್ ಕಿಲಾಡಿ ಶೋ ಪ್ರಸಾರ ಕಾಣಲಿದೆ. ಈ ಶೋಗಾಗಿ ದೊಡ್ಡದೊಂದು ಆಡಿಷನ್ ನಡೆದಿದ್ದು, ಕರ್ನಾಟಕದ ಮೂಲೆ ಮೂಲೆಗಳಿಂದ 1000ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಭಾಗವಹಿಸಿದ್ದರು. ಅವರಲ್ಲಿ 3 ಹಂತಗಳ ಆಡಿಷನನ್ನು ನಡೆಸಿ ಫೈನಲ್ ಆಗಿ 22 ಬೆಸ್ಟ್ ಪ್ರತಿಭೆಗಳನ್ನು ಶೋಗಾಗಿ ಆಯ್ಕೆ ಮಾಡಲಾಗಿದೆ. ಹೀಗೆ ಆಯ್ಕೆಯಾದ ಪ್ರತಿಭೆಗಳಿಗೆ ಈಗಾಗಲೇ 7 ವಾರಗಳ ಕಾಲದ ವಿಶೇಷ ತರಬೇತಿಯನ್ನು ನೀಡಲಾಗಿದೆ. ಮಹಾನ್ ಕಿಲಾಡಿ ಶೋನ ನಿರ್ದೇಶನದ ಜವಾಬ್ದಾರಿಯನ್ನು ಕಿರಣ್ ಕುಮಾರ್ ಹೊತ್ತುಕೊಂಡಿದ್ದರೆ, ದಿಲೀಪ್ ಕುಮಾರ್ ಕ್ರಿಯೇಟಿವ್ ಹೆಡ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪುಟ್ಟರಾಜು ಡಿಜಿಟಲ್ ಪ್ರಮೋಟರ್ ಆಗಿದ್ದು, ಚಿದಂಬರ ಪೂಜಾರಿ ಮೆಂಟರ್ ಆಗಿ ಮತ್ತು ಪಲ್ಲವಿ ಸ್ಕ್ರಿಪ್ಟ್ ರೈಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಮಿಂಚು, ಮಹೇಶ ಕೃಷ್ಣ ಮತ್ತು ಪ್ರವೀಣ್ ಗಸ್ತಿ ಜಡ್ಜಸ್ ಆಗಿ ಕಾರ್ಯನಿರ್ವಹಿಸಲಿದ್ದು, ಈ ಡಿಜಿಟಲ್ ರಿಯಾಲಿಟಿ ಶೋ ಮಿಂಚು ಎಂಟರ್ಟೈನ್ಮೆಂಟ್ಸ್ ಯೂಟ್ಯೂಬ್ ಚಾನೆಲ್ ಮೂಲಕ ವೀಕ್ಷಕರಿಗೆ ಉಚಿತವಾಗಿ ಲಭ್ಯವಾಗಲಿದೆ. ಒಟ್ಟಿನಲ್ಲಿ ಮನೋರಂಜನಾ ವಾಹಿನಿಗಳಲ್ಲಿ ನಿಲಯ ಕಲಾವಿದರೆ ಡಬಲ್ ಮೀನಿಂಗ್ ಜೋಕ್ ಮಾಡಿಕೊಂಡು ಕೂತಿರುವ ಹೊತ್ತಿನಲ್ಲಿ ಹಾಸ್ಯ ಕಲಾವಿದೆ ಮಿಂಚು ಡಿಫರೆಂಟ್ ಆಗಿ ಯೋಚಿಸಿದ್ದಾರೆ. ಅವರ ಈ ಕೆಲಸಕ್ಕೆ ಯಶಸ್ಸು ಸಿಗಲಿ ಅನ್ನೋದು ನಮ್ಮ ಹಾರೈಕೆ. ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಮೂಲಕ ಕರ್ನಾಟಕದ ಮನೆ ಮಾತಾಗಿದ್ದ ಮಿಂಚು ಮತ್ತೆ ಸದ್ದು ಮಾಡಿದ್ದು ಕಾಂಟ್ರವರ್ಸಿಯ ಮೂಲಕ. ಇದೀಗ ಆ ಎಲ್ಲ ಕಹಿ ನೆನಪುಗಳನ್ನು ಮರೆತು ಹೊಸದೊಂದು ಬಿಗ್ ಪ್ರಾಜೆಕ್ಟ್ ಮೂಲಕ ಮಿಂಚು ಕಮ್ಬ್ಯಾಕ್ ಮಾಡಿದ್ದಾರೆ. ತನ್ನೊಳಗಿರುವ ಪ್ರತಿಭೆಯನ್ನೇ ಬಳಸಿಕೊಂಡು ಮತ್ತೊಂದಿಷ್ಟು ಪ್ರತಿಭೆಗಳನ್ನು ಜಗತ್ತಿಗೆ ಪರಿಚಯಿಸಲು ಅವರು ಮುಂದಾಗಿದ್ದಾರೆ. ರಾಜ್ಯದ ಹಳ್ಳಿಗಳಲ್ಲಿ ಎಲೆಮರೆಕಾಯಿಯಂತೆ ಇರುವ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಮಹಾನ್ ಕಿಲಾಡಿ ಎಂಬ ಹೊಸ ರಿಯಾಲಿಟಿ ಶೋವನ್ನು ಅವರು ಆರಂಭಿಸಿದ್ದಾರೆ. ಹಾಗಂತ ಈ ಶೋ ಯಾವುದೇ ಚಾನೆಲ್ನಲ್ಲಿ ಪ್ರಸಾರವಾಗೋದಿಲ್ಲ, OTT ಪ್ಲ್ಯಾಟ್ಫಾರ್ಮ್ನಲ್ಲೂ ಪ್ರಸಾರವಾಗೋದಿಲ್ಲ. ಬದಲಾಗಿ ಮಿಂಚು ಅವರ ಯೂಟ್ಯೂಬ್ ವಾಹಿನಿಯಲ್ಲಿ ಈ ಮಹಾನ್ ಕಿಲಾಡಿ ಶೋ ಪ್ರಸಾರ ಕಾಣಲಿದೆ. ಈ ಶೋಗಾಗಿ ದೊಡ್ಡದೊಂದು ಆಡಿಷನ್ ನಡೆದಿದ್ದು, ಕರ್ನಾಟಕದ ಮೂಲೆ ಮೂಲೆಗಳಿಂದ 1000ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಭಾಗವಹಿಸಿದ್ದರು. ಅವರಲ್ಲಿ 3 ಹಂತಗಳ ಆಡಿಷನನ್ನು ನಡೆಸಿ ಫೈನಲ್ ಆಗಿ 22 ಬೆಸ್ಟ್ ಪ್ರತಿಭೆಗಳನ್ನು ಶೋಗಾಗಿ ಆಯ್ಕೆ ಮಾಡಲಾಗಿದೆ. ಹೀಗೆ ಆಯ್ಕೆಯಾದ ಪ್ರತಿಭೆಗಳಿಗೆ ಈಗಾಗಲೇ 7 ವಾರಗಳ ಕಾಲದ ವಿಶೇಷ ತರಬೇತಿಯನ್ನು ನೀಡಲಾಗಿದೆ. ಮಹಾನ್ ಕಿಲಾಡಿ ಶೋನ ನಿರ್ದೇಶನದ ಜವಾಬ್ದಾರಿಯನ್ನು ಕಿರಣ್ ಕುಮಾರ್ ಹೊತ್ತುಕೊಂಡಿದ್ದರೆ, ದಿಲೀಪ್ ಕುಮಾರ್ ಕ್ರಿಯೇಟಿವ್ ಹೆಡ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪುಟ್ಟರಾಜು ಡಿಜಿಟಲ್ ಪ್ರಮೋಟರ್ ಆಗಿದ್ದು, ಚಿದಂಬರ ಪೂಜಾರಿ ಮೆಂಟರ್ ಆಗಿ ಮತ್ತು ಪಲ್ಲವಿ ಸ್ಕ್ರಿಪ್ಟ್ ರೈಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಮಿಂಚು, ಮಹೇಶ ಕೃಷ್ಣ ಮತ್ತು ಪ್ರವೀಣ್ ಗಸ್ತಿ ಜಡ್ಜಸ್ ಆಗಿ ಕಾರ್ಯನಿರ್ವಹಿಸಲಿದ್ದು, ಈ ಡಿಜಿಟಲ್ ರಿಯಾಲಿಟಿ ಶೋ ಮಿಂಚು ಎಂಟರ್ಟೈನ್ಮೆಂಟ್ಸ್ ಯೂಟ್ಯೂಬ್ ಚಾನೆಲ್ ಮೂಲಕ ವೀಕ್ಷಕರಿಗೆ ಉಚಿತವಾಗಿ ಲಭ್ಯವಾಗಲಿದೆ. ಒಟ್ಟಿನಲ್ಲಿ ಮನೋರಂಜನಾ ವಾಹಿನಿಗಳಲ್ಲಿ ನಿಲಯ ಕಲಾವಿದರೆ ಡಬಲ್ ಮೀನಿಂಗ್ ಜೋಕ್ ಮಾಡಿಕೊಂಡು ಕೂತಿರುವ ಹೊತ್ತಿನಲ್ಲಿ ಹಾಸ್ಯ ಕಲಾವಿದೆ ಮಿಂಚು ಡಿಫರೆಂಟ್ ಆಗಿ ಯೋಚಿಸಿದ್ದಾರೆ. ಅವರ ಈ ಕೆಲಸಕ್ಕೆ ಯಶಸ್ಸು ಸಿಗಲಿ ಅನ್ನೋದು ನಮ್ಮ ಹಾರೈಕೆ.